ನಮಸ್ಕಾರ. ಹಾಯ್, ನಾನು ನಿಮ್ಮ ಪ್ರಸನ್ನ ಇವ್ರನಾಡು ಮಾತಾಡ್ತಾ ಇರೋದು. ಇದು ಬೆಳ್ತಂಗಡಿ ತಾಲೂಕು ನೆರಿಯ ಗ್ರಾಮದ ಕುಡುಮಡ್ಕ ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇದು ಕುಡುಮಡ್ಕ ಕುಟುಂಬಕ್ಕೆ ಸೇರಿದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸೇರಿದ 6 ದೈವಸ್ಥಾನಗಳಿದೆ. ಅದರ ಒಂದು ಚಿಕ್ಕ ವಿಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲಿ ಇದು ಮೊದಲನೇದಾಗಿ ರಕ್ತೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಗಳಿಗೆ ಇವರದು ವರ್ಷಾವಧಿ ಅಥವಾ ಕಾಲಾವಧಿ ಅಂತ ಹೇಳ್ತಾರೆ. ಈ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಅಂದರೆ ವರ್ಷಕ್ಕೊಮ್ಮೆ ಬಡಿಸುವಂತಹ ಕಾರ್ಯಕ್ರಮ. ಎಲ್ಲವೂ ಹಳೆಯ ದೇವಸ್ಥಾನಗಳು, ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಪ್ರಕೃತಿಗಳ ಮಧ್ಯೆ ಇದೆ, ಹಸಿರಿನ ಮಧ್ಯೆ ಇದೆ. ಆಚರಣೆಗಳೆಲ್ಲ ಕೃಷಿ ಮೂಲದ್ದು. ಹಿರಿಯರು ಹೇಗೆ ಹೇಳಿಕೊಟ್ಟಿದ್ದಾರೆ ಹಾಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೃಷಿ ಮೂಲದ ಆಚರಣೆಗಳು. ತುಳುನಾಡಿನಲ್ಲಿ ದೈವಸ್ಥಾನಗಳು ಸಾಕಷ್ಟು ಇವೆ. ದೈವಗಳ ಒಂದು ಪ್ರಾಮುಖ್ಯತೆ ನಿಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಇವರ ಹಿರಿಯರು ಹೇಗೆ ಹೇಳಿಕೊಟ್ಟಿದ್ದಾರೆ ಹಾಗೆ ಅವರು ಬಡಿಸ್ತಾ ಬರ್ತಾ ಇದ್ದಾರೆ. ನೋಡಿ ಅಡಿಕೆ ಹೂಡು, ಬಾಳೆಹಣ್ಣು, ಮೊದಲು ತೆಂಗಿನಕಾಯಿ ಇತ್ಯಾದಿಗಳು. ಇವರು ಕೊರಪ್ತೋಡ್ರು ಅಂತ, ಇವರು ಇದರ ಮುಖ್ಯ ಪೂಜಾರಿ. ಆಮೇಲೆ ಕುಡುಮಡ್ಕ ರಾಘವಗೌಡ ಅಂತ ಇದ್ದಾರೆ, ಅವರು ಒತ್ತು ಪೂಜಾರಿ. ಇವರಿಬ್ಬರಿಗೆ ಮಾತ್ರ ಒಳಗೆ ಹೋಗ್ಲಿಕ್ಕೆ ಅವಕಾಶ, ಉಳಿದವರಿಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. 12 ಮನೆಗಳು ಮಾತ್ರ ಇದೆ ಈ ಕುಟುಂಬದಲ್ಲಿ, ಖಾಲಿ 12 ಮನೆಗಳು. ಆ ಮನೆಗಳ ಸದಸ್ಯರು ಎಲ್ಲ ಸೇರ್ತಾರೆ, ಮಕ್ಕಳು ಮತ್ತು ಎಲ್ಲರೂ ಕೂಡ ಸೇರಿಕೊಂಡು ಈ ಆಚರಣೆಯನ್ನು ಮಾಡುತ್ತಾರೆ. ಅದರಲ್ಲಿ ಆರತಿ ಅದೆಲ್ಲ ಮಾಡಿ ಕೊನೆಗೆ ಕೋಳಿಯನ್ನು ಒಂದು ಕೊಯ್ಯುವಂಥ ಒಂದು ಕಾರ್ಯಕ್ರಮ ಇದೆ. ಅದು ಮಾಡಿ ಕೈ ಮುಗಿದು ಪ್ರಸಾದ ಸ್ವೀಕರಣೆ ಮಾಡ್ತಾರೆ. ಹಾಗೆ ಇನ್ನೊಂದು ದೇವಸ್ಥಾನ ಇದೆ, ಮಲರಾಯ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವಸ್ಥಾನದ ವಿಶೇಷತೆ ನೋಡಿ, ತುಂಬ ಹಳೆಯ ದೇವಸ್ಥಾನಗಳು ಎಲ್ಲವೂ ಕೂಡ. ಇದು ಹೆಂಚಿನ ಮಾಡು ಮತ್ತು ಮಣ್ಣಿನ ಗೋಡೆ, ಬಾಗಿಲುಗಳು ಮರದ್ದು ಎಲ್ಲ ಹೇಗಿದೆ ನೋಡಿ. ಇದರ ಚಂದವೇ ಬೇರೆ. ಗೋಡೆಯನ್ನು ಗಮನಿಸಿ ನೋಡಿ, ಮಣ್ಣಿನ ಗೋಡೆ, ಹಿಂದಿನ ಕಾಲದ್ದು. ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಹೊಸ ದೇವಸ್ಥಾನಗಳ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಎಲ್ಲ ದೇವಸ್ಥಾನಗಳು ಡೆಮಾಲಿಷ್ ಆಗುತ್ತೆ. ಹಾಗಾಗಿ ಇದೊಂದು ಡಾಕ್ಯುಮೆಂಟರಿಯಾಗಿ ಒಂದು ಇರಲಿ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೇನೆ. ಸಾಧಾರಣ ದೊಡ್ಡ ವಿಶೇಷದ್ದಲ್ಲ, ಎಲ್ಲ ತುಳುನಾಡಿನಲ್ಲಿ ಕಂಡುಬರುವಂತಹ ಆಚರಣೆಗಳೇ. ಎಲ್ಲರ ತುಳುನಾಡಿನಲ್ಲಿರುವ ಎಲ್ಲರ ಮನೆತನಗಳಲ್ಲಿ, ಅವರ ಮನೆಗಳಲ್ಲಿ, ಅವರ ಕುಟುಂಬಗಳಲ್ಲಿ ಈ ಥರದ ಆಚರಣೆಗಳು ಕಾಣಲಿಕ್ಕೆ ಸಿಗ್ತದೆ ಸಾಮಾನ್ಯ. ಇದು ಮಲೆರಾಯ ದೇವಸ್ಥಾನಕ್ಕೆ ದೈವಕ್ಕೆ ಇವರು ನೋಡಿ, ಇದು ಕೋಳ್ತಿರಿ ಎಲ್ಲ ಚುಚ್ಚಿ ಅದರಲ್ಲಿ ಅವರ ಸಂಪ್ರದಾಯ ಪ್ರಕಾರ ಮಾಡ್ತಾ ಇದ್ದಾರೆ. ಬಾಗಿಲಿನ ಸಿಸ್ಟಮ್ ನೋಡಿ ಯಾವ ಥರ, ಲಾಕ್ ಎಲ್ಲ ನೋಡಿ ಯಾವ ಥರ ಇದೆ, ಸೂಪರಾಗಿ ಹಳೆಯ ಸಿಸ್ಟಮ್ ಎಲ್ಲ. ಇದು ಚಾಮುಂಡಿ ದೇವಸ್ಥಾನ, ಚಾಮುಂಡಿ ಅಂತ ಸಹ ಹೇಳ್ತಾರೆ. ಇದು ತುಂಬ ಶಿಥಿಲಾವಸ್ಥೆಯಲ್ಲಿದೆ. ಇದು ಕೂಡ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಎಲ್ಲವೂ ಕೂಡ, ಆದರೆ ಎಲ್ಲವೂ ಅದೇ ರೀತಿಯ ದೇವಸ್ಥಾನಗಳು. ಇದು ಪ್ರಧಾನ ದೈವ ರುದ್ರಾಂಡಿ ಅಂತ ದೇವಸ್ಥಾನ, ಪಕ್ಕದಲ್ಲಿ ಪಂಜುರ್ಲಿ ದೇವಸ್ಥಾನ. ಎಲ್ಲದಕ್ಕೂ ಕೂಡ ಈ ಥರ ಪೂಜೆ ಪುನಸ್ಕಾರಗಳು ನಡೀತದೆ ಕಾಲಾವಧಿ ಅಂತ. ಪಂಜುರ್ಲಿ ದೇವಸ್ಥಾನ ಅದರ ಪಕ್ಕದಲ್ಲಿರೋದು. ಪ್ರತಿಯೊಂದು ಕೂಡ ಮಣ್ಣಿನ ಗೋಡೆ, ಹೆಂಚು, ಹಸಿರಿನ ಮಧ್ಯೆ. ಇದು ತುಂಬ ಸೂಪರಾಗಿದೆ ನೋಡಲಿಕ್ಕೆ. ಇದು ಭೈರವ ದೇವಸ್ಥಾನ ಅಂತ, ಅದರ ಪಕ್ಕದಲ್ಲಿ ಗುಳಿಗನ ಕಟ್ಟೆ ಇದೆ ಭೈರವ ದೇವಸ್ಥಾನದ ಪಕ್ಕದಲ್ಲಿ. ಇದು ಮಾದರ್ಗ ಕೊರಗ ಅಂತ ಹೇಳ್ತಾರೆ, ಅಂಗಾರಬ ಕೂಡ ಅಂತ ಹೇಳ್ತಾರೆ, ಕೊರಗಜ್ಜ ಅಂತ ಹೇಳ್ತಾರೆ. ಇದೆಲ್ಲ ಜಾನುವಾರುಗಳಿಗೆ ಸಂಬಂಧಿಸಿದ ಒಂದು ದೈವ. ಇದು ಭೂತ ಸಂಪಿಗೆ ಮರ, ಇದು ಕಡ್ಡಾಯ ಅಲ್ಲ, ನೆಟ್ಟಿದ್ದಾರೆ, ದೊಡ್ಡ ಮರವಾಗಿದೆ, ಭೂತ ಸಂಪಿಗೆ ಅಂತ ಹೇಳ್ತಾರೆ. ಇದಾದ ಮೇಲೆ ಗುಳಿಗನಿಗೆ ಬಡಿಸ್ತಾರೆ. ಮರದ ಕೆಳಗೆ ಒಂದು ಕಲ್ಲು ಹಾಕಿ, ಯಾವುದೇ ಕಟ್ಟೆ ಹಾಗೂ ದೇವಸ್ಥಾನಗಳಿಲ್ಲ. ರಾವು ಗುಳಿಗನಿಗೂ ಅದೇ ರೀತಿ ಯಾವುದೇ ಕಟ್ಟೆ ದೇವಸ್ಥಾನಗಳಿಲ್ಲ, ಅಲ್ಲಿ ಮರದ ಕೆಳಗೆ ಕಲ್ಲು ಹಾಕಿ ಬಡಿಸ್ತಾರೆ. ಒಂಟಿ ಪಂಜೂರ್ಲಿಂದ ಒಂದು ಇದೆ ಅಂತೆ, ಅದಕ್ಕೂ ಹಾಗೆ ಯಾವುದೇ ಕಟ್ಟೆ ಮತ್ತು ದೇವಸ್ಥಾನಗಳಿಲ್ಲ, ಅದಕ್ಕೂ ಕೂಡ ಬಡಿಸ್ತಾರೆ. ಬಡಿಸಿದ ನಂತರ ಇಷ್ಟೆಲ್ಲ ಆಗುವಾಗ ಮಧ್ಯಾಹ್ನ ಆಗ್ತದೆ. ಮಧ್ಯಾಹ್ನ ಆದ ನಂತರ ಎಲ್ಲರೂ ಒಂದು ಊಟ ಮಾಡಿ ಮತ್ತೆ ರಾತ್ರಿಯ ಅಡುಗೆ ತಯಾರಿ ಮಾಡ್ತಾರೆ. ಎಲ್ಲ ಕುಟುಂಬದವರೆಲ್ಲ ಸೇರಿಕೊಂಡು ರಾತ್ರಿಯ ಅಡುಗೆ ತಯಾರಿ, ಅಂದರೆ ಗುರು ಹಿರಿಯರಿಗೆ ಬಡಿಸುವ ಕಾರ್ಯಕ್ರಮ ಅಂತ, ಗುರುಕಾರನವರು ಬಡಿಸೋದು ಅಂತ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಅವರು ತಯಾರಿ ಮಾಡಿಕೊಂಡು ನಡೆಸ್ತಾ ಇದ್ದಾರೆ. ಅದೆಲ್ಲ ಸದಸ್ಯರುಗಳು ಸೇರಿಕೊಂಡು ಅಡುಗೆ ತಯಾರಿ ಮಾಡ್ತಾರೆ. ಆಮೇಲೆ ರಾತ್ರಿ ಆದಾಗಿ ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಳ್ತಾರೆ ಬಂದು. ಆಮೇಲೆ ಗುರು ಹಿರಿಯರಿಗೆ ಬಡಿಸುವ ಕಾರ್ಯಕ್ರಮ, ಎಲೆಗಳನ್ನು ಹಾಕುವ ಕ್ರಮಗಳೆಲ್ಲ ಇದೆ ಅಲ್ಲಿ ನೋಡಿ. ಇದು ನೋಡಿ, ಧೂಪ ಕೊಡುವಂಥ ಒಂದು, ಧೂಪ ಅಂದರೆ ಇದು ಶುದ್ಧ ಮಾಡುವಂಥ ಕಾರ್ಯಕ್ರಮ. ಆಮೇಲೆ ಎಲೆ ಒರೆಸಿ ಅದಕ್ಕೆ ಬಡಿಸಿ, ಇಲ್ಲಿ ರೊಟ್ಟಿ ಬಡಿಸ್ತಾರೆ. ದೋಸೆಯೂ ಬಡಿಸುವ ಕ್ರಮ ಇದೆ ಕೆಲವು ಕಡೆ, ಇದು ರೊಟ್ಟಿ ಇಲ್ಲಿ ಬಡಿಸ್ತಾ ಇದ್ದಾರೆ. ಆಮೇಲೆ ಕೋಳಿ ಪದಾರ್ಥವನ್ನು ಬಡಿಸ್ತಾ ಇದ್ದಾರೆ.
ಎಲ್ಲವೂ ಕೂಡ. ಅಂದರೆ ಈ ಹಿರಿಯರನ್ನು ನೆನಪಿಸಿಕೊಳ್ಳೋ ಸಂದರ್ಭದಲ್ಲಿ ಅವ್ರಿಗೆ ಏನೆಲ್ಲ ಇಷ್ಟ ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಬಡಿಸುವಂಥ ಕ್ರಮಗಳು, ಅದಾದಮೇಲೆ ಹಿರಿಯರಿಗೆ ಏನೆಲ್ಲ ಇಷ್ಟ ಅದನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಈಗ ನೋಡಿ, ಏನು ಸ್ವಲ್ಪ ಡ್ರಿಂಕ್ಸು, ಎಲೆ ಅಡಿಕೆ, ಹೊಗೆಸೊಪ್ಪು, ಬೀಡಿ ಇತ್ಯಾದಿಗಳು ಏನೆಲ್ಲ ಹಿರಿಯರು ಇಷ್ಟಪಡ್ತಿದ್ರು ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ ನೋಡಿ. ಯಾವುದು ಅವರ ಮುಂದೆ ಅದಕ್ಕೆ ಆಮೇಲೆ ಆರತಿ ಮಾಡಿ ನಂತರ ಹಿರಿಯರು ಯಾರಾದರೊಬ್ಬರು ಹೇಳ್ಕೊಳ್ತಾರೆ. ಅದನ್ನೊಂದು ಹೇಳ್ಕೊಳ್ಳುವ ಕ್ರಮ ಇದೆ. ಹೇಳ್ಕೊಂಡ ನಂತರ ಅಕ್ಕಿ ಹಾಕಿ ಗಂಧ ಪ್ರಸಾದ ಸ್ವೀಕಾರ ಮಾಡ್ತಾರೆ. ಈ ಆಚರಣೆಗಳು ಇದರಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಳ್ತಾರೆ ಈ ಸಂದರ್ಭದಲ್ಲಿ. ಒಟ್ಟಿನಲ್ಲಿ ತುಳುನಾಡಿನಲ್ಲಿ ಈ ದೈವಸ್ಥಾನಗಳು ಒಂದು ಪ್ರಧಾನ ಕೆಲಸ ಮಾಡ್ತದೆ, ಎಲ್ಲರನ್ನು ಒಟ್ಟು ಸೇರಿಸುವಲ್ಲಿ ಪ್ರಧಾನ ಕೆಲಸ ಮಾಡ್ತದೆ. ನಾವೆಲ್ಲರೂ ಒಂದೇ ಮನೆಯವರು ಅಂತ ಹೇಳುವಂತಹ ಒಂದು ಭಾವನೆ ಬರ್ತದೆ. ಮತ್ತು ಎಲ್ಲರೂ ಸೇರಿಕೊಂಡು ಈ ರೀತಿ ಆಚರಣೆ ಮಾಡುವಾಗ ತುಂಬ ಒಂದು ಖುಷಿ ಬೇರೆ ಇರ್ತದೆ, ಹಬ್ಬದ ವಾತಾವರಣ ಇರ್ತದೆ. ಏನೇ ಇರಲಿ, ಈ ದೈವಸ್ಥಾನಗಳ ಈ ರೀತಿ ಆಚರಣೆಗಳು ನಮ್ಮ ಮನೆಗಳಲ್ಲಿ ಇದ್ದದಕ್ಕೆ ನಾವು ಸೇರಿಕೊಳ್ಬೇಕು. ಇದರಲ್ಲಿರುವ ಖುಷಿಯೇ ಬೇರೆ, ಇದರಲ್ಲಿರುವ ಒಗ್ಗಟ್ಟೇ ಬೇರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ